ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮೇಷಾದಿ ದ್ವಾದಶ ರಾಶಿಗಳೊಂದಿಗೆ ಶುರು ಮಾಡಿ, ಮೊದಲಿಗೆ ಮೇಷರಾಶಿ. ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಶನಿ ಕುಜರಿಂದ ಹೆಚ್ಚು ಪ್ರಭಾವ ಆಗ್ತಕ್ಕಂತಹ ತಿಂಗಳಲ್ಲಿದ್ದೀರಿ. ಹಾಗಾಗಿ ಮೇಷರಾಶಿಯವರಿಗೆ ಸ್ವಭಾವದಲ್ಲೇ ತಾಳ್ಮೆ ಇರೋದಿಲ್ಲ. ಎಲ್ಲದಕ್ಕೂ ಕ್ವಿಕ್ಕಾಗಿ ರಿಯಾಕ್ಟ್ ಮಾಡ್ತಕ್ಕಂಥದ್ದು. ಸೊ ಇದರ ನಿಮ್ಮ ಸ್ವಭಾವವೇ ಆಗಿರೋದ್ರಿಂದ ಹೇಗೆ ಅಂದರೆ, ನೀರು ತಣ್ಣಗಿರುತ್ತೆ, ಅದು ತಣ್ಣಗಿರಬೇಡ ಅಂತಂತ ಹೇಳಿದ ಹಾಗೆ. ಹೇಗೆ ನಾವು ಅದನ್ನು ಬೇಕಾದಾಗ ಬಿಸಿ ಮಾಡ್ಕೊಳ್ತೀವೋ, ಬೇಕಾದ ನೀರಿನ ಗುಣ ಸಹಜವಾಗಿ ತಣ್ಣಗಿರ್ತದೆ. ಆದರೆ ನಮಗೆ ಬೇಕಾದಾಗ ಯಾವಾಗ ಅದನ್ನು ಬಿಸಿ ಮಾಡಿಕೊಂಡು ನಾವು ಬಳಸ್ತೀವೋ, ಉಪಯೋಗ ಮಾಡಿಕೊಳ್ತೀವೋ, ಹಾಗೆ ನಮ್ಮ ಮನಸ್ಸು ಅನ್ನೋದು ನೀರಿನಂತೆ ಅಂತ ಶಾಸ್ತ್ರಗಳು ಹೇಳ್ತದೆ. ಚಂದ್ರಮ ಮನಸೋ ಜಾತಃ ಅಪ್ಸು ಇತಿ ಮನಃ, ಆಲೋಚನ ಇತ್ಯಾದಿಗಳ ನೀರನ್ನು ಹೋಲಿಸಿದ್ದಾರೆ ಮನಸ್ಸಿಗೆ. ಹಾಗೆ ಮೇಷರಾಶಿಯವರು ಅದನ್ನು ಉದಾಹರಣೆಯಾಗಿ ತಗೊಳ್ಬೇಕು. ಅವಾಂತರ, ಅವಸರ, ಕ್ವಿಕ್ ರಿಯಾಕ್ಷನ್ನು, ಮಾತಿಗೆ ಮಾತು, ಪ್ರತಿಕ್ರಿಯೆ, ಇದೆಲ್ಲ ಸಹಜವಾಗಿ ಇರ್ತಕ್ಕಂಥದ್ದು ನಿಮಗೆ. ಅದನ್ನು ನಾವು ಬದಲಾಯಿಸ್ಕೊಳ್ಬಹುದು ನೀರನ್ನು ಬಿಸಿ ಮಾಡಿಕೊಂಡ ಹಾಗೆ. ಹಾಗಾಗಿ ಹೆಚ್ಚು ರಿಯಾಕ್ಟ್ ಮಾಡದೆ ಶಾಂತಚಿತ್ತ ಸಮಾಧಾನದಿಂದ ನಿಮ್ಮ ಪರಿಸ್ಥಿತಿಯನ್ನು ನೀವು ನೋಡಿಕೊಳ್ಬೇಕು. ಕ್ರಮೇಣ ಈ ತಿಂಗಳು ಶುಭವಿದೆ, ಆದಾಯವೂ ಉತ್ತಮವಿದೆ, ಗುರುವಿನ ಅನುಕೂಲ ಇದೆ. ಹಿಂದೆ ಶನಿ, ಮುಂದೆ ಕುಜ. ಸೊ ಹಾಗಾಗಿ ಸಂಬಂಧಗಳು ಕೆಡ್ತದೆ. ಹೀಗೆಲ್ಲ ಅವಾಂತರ, ಕೋಪ, ಸಿಟ್ಟು, ಹಠ ಇದೆಲ್ಲ ತಪ್ಪಲ್ಲ. ಎಷ್ಟು ಬೇಕೋ ಅಷ್ಟಿದ್ರೂ ಒಳ್ಳೆಯದು. ಇವಾಗ ಇಷ್ಟು ಕಡಿಮೆ ಇದ್ದರೂ ಗ್ರಹ ದೋಷ ಇದ್ದಾಗ ಅದರಿಂದ ಹೆಚ್ಚು ಹಾನಿ ಆಗ್ತದೆ. ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಲಕ್ಷ್ಮೀ ನರಸಿಂಹದೇವರ ಅಷ್ಟೋತ್ತರ ನಾಮಸ್ಮರಣೆ, ಅರ್ಚನೆ, ಗುಡಿಯ ದರ್ಶನ, ಕ್ಷೇತ್ರಗಳ ನರಸಿಂಹದೇವರ ಕ್ಷೇತ್ರಗಳ ದರ್ಶನ, ನಿಮಗೆ ಯಾವುದು ಅನುಕೂಲ ಆಗ್ತದೋ ಅದನ್ನು ನಿಯಮಿತವಾಗಿ ಬೆಳಗ್ಗೆ ಸಂಜೆ ಒಂದು 10 ನಿಮಿಷ ನರಸಿಂಹದೇವರ ಸೇವೆಯನ್ನು, ನಾಮಸ್ಮರಣೆಯನ್ನು ಮಾಡಿ ಬಹಳ ಒಳ್ಳೆಯದಾಗ್ತದೆ ಮೇಷರಾಶಿಯವರಿಗೆ. ಶುಭ ಕಾರ್ಯಗಳು ಅಂತಂತ ಈ ತಿಂಗಳೇ ಹೆಚ್ಚು ಕಮ್ಮಿ ಆಷಾಢ ಪೂರ್ತಿ ಕಳಿಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಮತ್ತು ಗುರುವು ಅಸ್ತನಾಗ್ತಕ್ಕಂತಹ ಸನ್ನಿವೇಶ. ಹಾಗಾಗಿ ಶುಭ ಕಾರ್ಯಗಳು ಅಂತಲ್ಲ, ಓವರಾಲ್ ಸ್ವಲ್ಪ ಮಂದಗತಿ ಇರ್ತದೆ ಶುಭ ಕಾರ್ಯಗಳಿಗೆ. ಶುಭ ಅಂತಂತಂದರೆ ಹಣ, ಕಾಸು, ವ್ಯಾಪಾರ, ವ್ಯವಹಾರ, ಏನಾದರೂ ಕೆಲಸ ಕೈ ಹಾಕಿದ್ದೀವಿ ಅದು ಮುಂದೆ ಹೋಗುತ್ತೆ, ಹಿಂದೆ ಬರುತ್ತೆ, ಈ ರೀತಿಯ ನಿರೀಕ್ಷೆಗಳು, ಮದುವೆ, ಮಕ್ಕಳು, ಮುಂಜಿ, ಎಲ್ಲವೂ ಶುಭ ಕಾರ್ಯಗಳು. ಇದಕ್ಕೆಲ್ಲ ಸ್ವಲ್ಪ ಮಂದವಾಗಿ ಇರ್ತದೆ ಈ ತಿಂಗಳು ಮೇಷರಾಶಿಯವರಿಗೂ ಸಹ, ಬಹುತೇಕ ಎಲ್ಲರಿಗೂ. Subscribe to One India and never miss an update. Download the One India app now.